ಫ್ರೆಂಡ್ಸ್ ನೋಡ್ರಿ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ತುಂಗಭದ್ರಾ ನದಿ ಕಡೆ ಹೋಗ್ತಾ ಇರೋ ಸಂದರ್ಭದೊಳಗೆ ಈ ದಾರಿ ಮಧ್ಯದೊಳಗೆ ಈ ಗೋಡೆಗೆ ಆ ಋಷಿಮುನಿಗಳು ಹಾಗೂ ಕೆಲವೊಂದಿಷ್ಟು ಪುಣ್ಯಕ್ಷೇತ್ರಗಳು, ಕೆಲವೊಂದಿಷ್ಟು ನದಿಗಳು ಹೇಗೆ ಉಗಮಗೊಂಡವು, ಹೇಗೆ ಯಾವ ರೀತಿಯಾಗಿ ಉಗಮ ಸ್ಥಾನಗೊಂಡು ಯಾವ ದೇವತೆಗಳು ಅಲ್ಲಿ ವಾಸ ಇದ್ದಾರೆ ನೋಡಿರಿ. ಈ ರೀತಿಯಾಗಿ ಒಂದು ಪೋಸ್ಟರ್ ಮೂಲಕ ಒಂದು ಹೋಗುವಂಥ ದಾರಿ ಮಧ್ಯದೊಳಗೆ ಗೋಡೆಗಳಿಗೆ ಬಿತ್ತರಿಸಿದ್ದಾರೆ. ಇದರಿಂದ ಸಾಕಷ್ಟು ಮಾಹಿತಿ ತಿಳಿದುಕೊಳ್ಳಬಹುದು. ನೋಡಿ, ಗೋಮಾತೆಗಳು ಸದಾಕಾಲ ಇಲ್ಲಿ ಹೋಗ್ತಾ ಇರ್ತವೆ. ನೋಡಿ ಹೇಗೆ ಕಾಣ್ತದೆ. ಆ ಒಂದು ಗೋಡೆಗೆ ಅಂಟಿಸಿರ್ತಕ್ಕಂಥ ಪೋಸ್ಟರ್ಗಳು ಯಾವ ರೀತಿಯಾಗಿ ಕಾಣ್ತವೆ ಅಂದರೆ ಎಲ್ಲವೂ ಕೂಡ ಒಂದೊಂದು ಪರ್ವತ ಇರ್ಬೋದು, ನದಿಗಳಿರ್ಬೋದು, ದೇವತೆಗಳಿರ್ಬೋದು, ಯಾವ ರೀತಿಯಾಗಿ ಉಗಮಸ್ಥಾನವನ್ನು ಮಾಡಿಕೊಂಡ್ರು ಎನ್ನುವುದಕ್ಕೆ ಒಂದು ಜ್ವಲಂತ ಉದಾಹರಣೆ ಮೂಲಕ, ಚಿತ್ರದ ಮೂಲಕ ಒಂದು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ತುಂಗಭದ್ರಾ ನದಿ ಹೋಗುವ ದಾರಿ ನದಿ ಹೋದರೆ ಕಾಣ್ತದೆ. ನೋಡಿ, ಅಲ್ಲೇ ನೇರವಾಗಿ ಹೋದರೆ ತುಂಗಭದ್ರಾ